ಈಗ ರಾಂಬುಟನ್ನು ಎಕ್ಸ್ಪಾಂಡಿಂಗ್ ಮಾರ್ಕೆಟ್, ಹೊಸ ಹೊಸ ಜನರಿಗೆ ಹೊಸದಾಗಿ ಎಷ್ಟೋ ಜನರಿಗೆ ರಾಂಬುಟನ್ ವಿಷಯವೇ ಗೊತ್ತಿಲ್ಲ. ಹಾಗೆ ಪ್ರತಿ ವರ್ಷ ರಾಂಬುಟನ್ ಗೊತ್ತಾಗುವ ವಿಷಯ ಗೊತ್ತಾದವರು ತಿನ್ನುವವರು ಜಾಸ್ತಿ ಆಗ್ತಾ ಇದ್ದಾರೆ. ಅದು ಎಕ್ಸ್ಪಾಂಡಿಂಗ್ ಮಾರ್ಕೆಟ್ ಆದ್ರಿಂದ ಮಾರ್ಕೆಟಿಂಗ್ ಒಂದು ಪ್ರಾಬ್ಲಮ್ ಅಲ್ವೇ ಅಲ್ಲ. ಲಾಸ್ಟ್ ಇಯರ್ ಎಲ್ಲ ಮನೆಗೆ ಬಂದು ತಗೊಂಡಿದ್ದಾರೆ. ಈ ಸರಿ ಸ್ವಲ್ಪ ಇನ್ನೂ ಜಾಸ್ತಿ ಜನರನ್ನು ಗೊತ್ತಾಗಿದೆ ನಮಗೆ. ಕೆಲವು ಕಡೆ ಈಗ ಆ ಕಡೆ ಹೋಗ್ಲಿಕ್ಕಿದ್ರೆ ಮಂಗಳೂರಿಗೆ ಹೋಗಿದ್ರೆ ತಗೊಂಡೋಗಿ ಕೊಡ್ತೇವೆ, ಇಲ್ಲದ್ರೆ ಅವರೇ ಬಂದು ತಗೊಂಡೋಗ್ತಾರೆ. ಈಗ ನಮಗೆ ಬಸ್ಸಿನಲ್ಲೆಲ್ಲ ಹಾಕೋದು ಕಳಿಸೋದು ಗೊತ್ತಾಗಿದೆ. ಅದರಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ. ರಾಂಬುಟನ್ ವಿಷಯ ಆಗ ನನಗೆ ಗೊತ್ತೂ ಇರಲಿಲ್ಲ. ಮತ್ತೆ ನನ್ನ ಮೇನ್ ಇನ್ಕಮ್ ಬೆಂಗಳೂರಿನಲ್ಲಿ ಇದ್ದರಿಂದ ಒಂದು ಟ್ರೈ ಮಾಡುವ ಅಂತೇಳಿ ಹಾಕಿದ್ದೆ. ಈಗ ನೋಡಿದ್ರೆ ರಾಂಬುಟನ್ ಬಹಳ ಒಂದು ಒಳ್ಳೆ ಪ್ರಾಫಿಟಬಲ್ ಕ್ರಾಪ್ ಅಂತ ಆಮೇಲೆ ಗೊತ್ತಾಯ್ತು. ಎಲ್ಲರೂ ಹಾಕ್ತಾ ಇದ್ದಾರೆ. ನಾನು ನಟ್ಟದ್ದು 5 ವರ್ಷಕ್ಕೆ ಹಿಂದೆ ಸ್ಕೂಲ್ ಕಾಲೇಜ್ ಆದ ಮೇಲೆ NI ಇಂದ ಮೈಸೂರಿಂದ ಗ್ರ್ಯಾಜುಯೇಷನ್ ಆಗಿ ನಾನು ಇಂಜಿನಿಯರಿಂಗ್ ಸುಮಾರು 10-15 ವರ್ಷ ವರ್ಕ್ ಮಾಡಿದ ಮೇಲೆ ನನ್ನದೇ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದೆ ನಾನು ಪೀಣ್ಯದಲ್ಲಿ. ಅದು ಆದ ಮೇಲೆ ನನ್ನೊಂದು ಮಾರ್ಕೆಟಿಂಗ್ ಫರ್ಮ್ ಇತ್ತು. ಈಗ ಕೊರೋನಾ ಸಮಯದಲ್ಲಿ ನಾನು 6 ತಿಂಗಳು ಮನೆಯಲ್ಲೇ ಕೂತು ನನಗೆ ಸಾಕಾಗಿ ನಾನು ಇಲ್ಲಿ ನನಗೆ ಜಮೀನಿತ್ತು, ಇದು ನಮ್ಮ ತಾಯಿಯವರ ಊರು ಸಂಪಾಜೆ. ಹಾಗೆ ನಾನು ರಿಮೋಟ್ ಕಂಟ್ರೋಲ್ ಮಾಡ್ತಿದ್ದೆ ಬೆಂಗಳೂರು. ನನ್ನ ಇಂಡಸ್ಟ್ರಿ ಒಟ್ಟಿಗೆ ಇಲ್ಲಿ ಯಾವಾಗಾರು ಒಂದು ಸತಿ ಬಂದು ಕೊರೋನಾ ಜಾಸ್ತಿ ಆದಾಗ ಇಲ್ಲೇ ಬಂದು ಇನ್ನು ಮೂವ್ ಮಾಡಿ ಜಾಗ ನೋಡಿಕೊಳ್ಳುವಂತ ಇಲ್ಲಿ ಬಂದಿದ್ದೆ. ಅಷ್ಟರಲ್ಲಿ ಈ ಜಾಗದಲ್ಲಿ ನನಗೆ ನಮ್ಮ ತಂದೆಯವರು ಇಲ್ಲಿ ನಮ್ಮ ಸಂಪಾಜೆಯಲ್ಲಿ ಎಲ್ಲೋ ಡಿಸೀಸಿಂದಾಗಿ ಅರೆಕ ಎಲ್ಲ ಎಷ್ಟೋ ಒಂದು 30-40 ವರ್ಷಕ್ಕೆ ಹೋಗಿ ಎಲ್ಲ ರಬ್ಬರ್ ಹಾಕಿದ್ರು. ಈ ಜಾಗದಲ್ಲಿ ಸಹ ರಬ್ಬರ್ ಹಾಕಿದ್ರು ನಮ್ಮ ತಂದೆಯವರು. ಅದು 35-40 ವರ್ಷ ಆದಮೇಲೆ ಕಟ್ ಮಾಡುವಾಗ ನಾನು ಯಾವುದಾದ್ರು ಹೊಸ ಕ್ರಾಪ್ ಹಾಕುವ, ರಬ್ಬರಿಗೆ ಆಗ ರೇಟು ಇರಲಿಲ್ಲ, ಈಗಲೂ ದೊಡ್ಡ ರೇಟ್ ಇಲ್ಲ, ಒನ್ ಆಫ್ ದಿ ಲೋವೆಸ್ಟ್ ಇನ್ಕಮ್ ಕ್ರಾಪ್ ರಬ್ಬರು. ಹಾಗೆ ಬೇರೆ ಯಾವುದಾದ್ರೂ ಹಾಕುವ ಅಂತ ಹೇಳುವಾಗ ಯಾರೋ ಸಜೆಸ್ಟ್ ಮಾಡಿದರು ರಾಂಬುಟನ್ ಅಂತ. ರಾಂಬುಟನ್ ವಿಷಯ ಆಗ ನನಗೆ ಗೊತ್ತೂ ಇರಲಿಲ್ಲ. ಮತ್ತು ನನ್ನ ಮೇನ್ ಇನ್ಕಮ್ ಬೆಂಗಳೂರಿನಲ್ಲಿದ್ದರಿಂದ ಒಂದು ಟ್ರೈ ಮಾಡುವ ಅಂತೇಳಿ ಹಾಕಿದ್ದೆ. ಈಗ ನೋಡಿದರೆ ರಾಂಬುಟನ್ ಬಹಳ ಒಂದು ಒಳ್ಳೆ ಪ್ರಾಫಿಟಬಲ್ ಕ್ರಾಪ್ ಅಂತ ಆಮೇಲೆ ಗೊತ್ತಾಯ್ತು. ಎಲ್ಲರೂ ಹಾಕ್ತಾ ಇದ್ದಾರೆ. ನಾನು ನಟ್ಟದ್ದು 5 ವರ್ಷಕ್ಕೆ ಹಿಂದೆ. ಅದೇ ವರ್ಷದ ಯಾವ ವರ್ಷ ಅಂತ ಹೇಳಿದರೆ 2008 ಸಿಕ್ಕಾಪಟ್ಟೆ ಮಳೆ ಬಂದಾಗ ಅದಕ್ಕೆ 1 ವರ್ಷಕ್ಕೆ ಮೊದಲು ಹಾಕಿದ್ದು. ಆದರೆ ಈ ಗಿಡ ಟಫ್ ಮತ್ತು ಇಲ್ಲಿ ಒಂದು ಸ್ಲೋಪ್ ಇರೋದ್ರಿಂದ ಏನು ಸಾಯಿಲ್ ಇಲ್ಲ, ಮರ ಚೆನ್ನಾಗಿ ಬೆಳೀತಾ ಬಂತು. ಆಮೇಲೆ ಗಿಡ ನಾವು ತಂದದ್ದು ಕೇರಳದಿಂದ. ಕೇರಳದಲ್ಲಿ ಒಂದು ಒಳ್ಳೆ ವೆಲ್ ನೋನ್ ಫಾರ್ಮ್ ಇದೆ, ನರ್ಸರಿ ಇದೆ. ಅಲ್ಲಿಂದ ತಂದು ಒಂದು 310 ಗಿಡ ನಟ್ಟಿದ್ವಿ. ಅದರಲ್ಲಿ 300 ಉಳ್ಕೊಂಡಿದೆ. N18 ಅಂತ ಈಗ ಸದ್ಯಕ್ಕೆ ಮೋಸ್ಟ್ ಪಾಪ್ಯುಲರ್ ಮತ್ತು ಬೆಸ್ಟ್ ವೆರೈಟಿ N18 ಅಂತ ಹೇಳ್ತಾರೆ. ಅದರಲ್ಲಿ ಹಣ್ಣು ದೊಡ್ಡದಿರ್ತದೆ. ಬೀಜದಿಂದ ಬಿಡೋದು ಅದೊಂದು ಭಾಳ ಇಂಪಾರ್ಟೆಂಟ್. ಕೆಲವರೆಲ್ಲ ಮನೆ ಹತ್ರ 2-3 ಮರಗಳು ನಟ್ಟಿರ್ತಾರೆ. ಅದು ಮರ ತುಂಬಾಗಿ 100-150 ಕಿಲೋ ಬರ್ತದೆ. ಅದರಲ್ಲಿ ಹಣ್ಣು ಬಿಡುವುದಿಲ್ಲ. ಇದು N18 ಅಂತ ಗ್ರಾಫ್ಟೆಡ್ ಗಿಡಗಳು. ಅದರಿಂದ ಇದು ಒಳ್ಳೆ ವೆರೈಟಿ. ಮತ್ತು ಸರಿಯಾಗಿ ಬಂದರೆ ಒಂದು 40-50 ಕಿಲೋ ಒಂದು ಮರಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಆ್ಯಾವ್ರೇಜ್ ಒಂದು 20 ಕಿಲೋ ಇಟ್ಕೊಳ್ಬೋದು. ಸರ್, ಈಗ ಎಷ್ಟೆಷ್ಟು ಅಡಿಗೆ ನಟ್ರಿ, ಹೆಂಗೆ ಮೇಂಟೆನೆನ್ಸ್ ಹೆಂಗೆ ಅದು? ನಾವು ಒಂದು 15 ಅಡಿಗೆ ಒಂದೊಂದು ಮರ ನಟ್ಟಿದ್ವಿ. ಈಗ ಕೆಲವರೆಲ್ಲ ಅದಕ್ಕೆ ಮೊದಲು 8 ಫೀಟಿಗೆಲ್ಲ ನಟ್ಟು ಆಮೇಲೆ ಅವರಿಗೆ ಅದು ಭಾಳ ಹತ್ತಿರ ಅಂತ ಗೊತ್ತಾಯಿತು. ಈಗ ಅದನ್ನೆಲ್ಲ ಒಂದು ಲೈನೇ ಕಡಿತಾ ಇದ್ದಾರೆ. ನಾವು 15 ಫೀಟಿಗೆ ನಟ್ಟಿದ್ದರಿಂದ ಈಗ ಸಾಧಾರಣ ಎಲ್ಲ ನೀವು ಫೋಲಿಯೇಜ್ ಎಲ್ಲ ಸೇರಿ ಒಂದಕ್ಕೊಂದು ಈಗ ಸೇರಿಕೊಂಡಿದೆ. ಅದರ ಅರ್ಥ ಫುಲ್ ಗ್ರೋತ್ ಆಗಿದೆ. 1 ವರ್ಷದಲ್ಲಿ ಹೂ ಸ್ಟಾರ್ಟ್ ಆಗ್ತದೆ. ಆದರೆ ಅದನ್ನು ನಾವು 1 ವರ್ಷದಿಂದ ಕಿತ್ತು ಬಿಸಾಡಬೇಕು, 2 ವರ್ಷದ್ದು ತೆಗಿಬೇಕು, 3 ವರ್ಷದಿಂದ ನಾರ್ಮಲ್ ಕ್ರಾಪ್ ಅಂತ ಲೆಕ್ಕ, ಸ್ಟಾರ್ಟಿಂಗ್ ಕ್ರಾಪ್ ಅಂತೇಳಿ. ಆಗ ನಮಗೆ ಒಂದು 11 ಕ್ವಿಂಟಾಲ್ ಬಂದಿತ್ತು ಅಷ್ಟೇ. ಆ ಸರ್ತಿಯನ್ನು ಮಳೆಯ ತೊಂದರೆ ಇರಲಿಲ್ಲ, ಫುಲ್ ಎಲ್ಲ ಸಿಕ್ಕಿತ್ತು ನಮಗೆ. ಕಳೆದ ವರ್ಷ ಇನ್ನೊಂದು 40 ಕ್ವಿಂಟಲ್ ಆಗ್ಬೋದು, ಅದು ಮಳೆಯಿಂದ ಸ್ವಲ್ಪ ಕಮ್ಮಿ ಆಯಿತು. ಈ ವರ್ಷ ಆ್ಯಕ್ಚುಲಾಗಿ ಒಂದು 70-80 ಕ್ವಿಂಟಲ್ ಆಗಬೇಕಿತ್ತು ಸರಿಯಾಗಿ ಆಗೋದಿದ್ದರೆ. ತುಂಬ ಮಳೆಯಿಂದ ಬಿದ್ದು ಈಗ ನೋಡಬೇಕು ಎಷ್ಟಾಗ್ತದೆ ಅಂತೇಳಿ. ಈಗ ಕೆಲವು ಮರದಲ್ಲೆಲ್ಲ ಚೆನ್ನಾಗಿದೆ ಇದಂತ ನೋಡಬೇಕು. ನಾವು ಈ ಫಂಗಸ್ ಅಂತ ಒಂದು ರೋಗ ಬರ್ತದೆ ಮಳೆ ಕಂಟಿನ್ಯೂಸ್ ಆಗಿ ಬಂದರೆ. ಕಂಟಿನ್ಯೂಸ್ ಅಲ್ಲ, 2 ದಿನ ಬಂದರೂ ಬರ್ತದೆ. ನಾವು ಒಂದು 15 ದಿನಕ್ಕೊಂದು ಸರ್ತಿ ವೆಟೇಬಲ್ ಸಲ್ಫರ್ ಸ್ಪ್ರೇ ಮಾಡ್ತಾ ಇರಬೇಕು. ಆಗ ಫಂಗಸ್ ಆಗೋದಿಲ್ಲ. ಈಗ ಒಂದು ಸ್ಪ್ರೇ ಮಾಡಿ ಒಂದು 15 ದಿನ ಮತ್ತೆ ಮಳೆ ಬಂದು ಮತ್ತೆ ಒಂದಿನ ಬಿಸಿಲು ಬಂದು ನಾವು ಸ್ಪ್ರೇ ಮಾಡಿದರೆ ಸಹ ಸೇವ್ ಮಾಡಿಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಫಂಗಸ್ ಸ್ಟಾರ್ಟ್ ಆಗಿ ಗಿಡಗಳೆಲ್ಲ ಹಣ್ಣು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ತುಂಬ ಬಿದ್ದಿದೆ. ಯಾವ ಸ್ಪ್ರೇ ಮಾಡ್ತೀರಿ? ಯಾವ ಔಷಧಿ ಯಾವುದು ಗೊತ್ತಾ?
ಔಷಧ ಇದೆ, ವೆಟೇಬಲ್ ಸಲ್ಫರ್ ಅಂತ, ಅದು ಮಾತ್ರ. ಅದು ಮಾತ್ರ, ಅದು ಮಾತ್ರ. ಓಕೆ, ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ತೀರಿ ಸರ್? ನೀರಿಗೆ ನಾವು ಡ್ರಿಪ್ ಇರಿಗೇಷನ್ ಹಾಕಿದ್ದೇವೆ. ಒಂದು ನಮಗೆ ಮೇಲ್ಗಡೆ ಒಂದು ಬೋರ್ವೆಲ್ ಇದೆ ಈಗ ಗ್ರಾವಿಟಿ ಡ್ರಿಪ್ಪಿಗೆ, ಮತ್ತು ಒಂದು ದಿನಕ್ಕೆ ಒಂದು 10 ಲೀಟ್ರ್ ನೀರು ಹಾಕ್ತೇವೆ ನಾವು. ಆ್ಯಕ್ಚುಲಾಗಿ ಈ ಸಮ್ಮರ್ನಲ್ಲಿ ಒಂದು 20 ಲೀಟ್ರ್ ಹಾಕಿದರೆ ಸಹ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಇದ್ದಷ್ಟು ನೀರನ್ನು ಹಾಕ್ತೇವೆ. ಸಮ್ಮರ್ನಲ್ಲಿ ನೀರು ಹಾಕಲೇಬೇಕು, ಇಲ್ಲಾಂದರೆ ಒಣಗ್ತದೆ ಮರ. ಗೊಬ್ಬರ ಯಾವ್ದು ಬಳಕೆ ಮಾಡ್ತೀವಿ? ಗೊಬ್ಬರ ನಾವು ಕೆಮಿಕಲ್ ಫರ್ಟಿಲೈಸರು ಹಾಕ್ತೇವೆ, ಆರ್ಗ್ಯಾನಿಕ್ ಹಾಕ್ತೇವೆ. ಒಂದು ಅರ್ಧ ಕಿಲೋ ನಾವು NPK ಹಾಕ್ತೇವೆ. ಮತ್ತು ನಮ್ಮ ಊರಿನಲ್ಲಿ ಇದು ಹಟ್ಟಿ ಗೊಬ್ಬರ ಇರ್ತದೆ, ಸೆಗಣಿ ಗೊಬ್ಬರ, ಅದು ಬೆಸ್ಟು. ಅದು ಸಿಕ್ಕಿದ್ರೆ ಕೋಳಿ ಗೊಬ್ಬರ ಹಾಕ್ತೇವೆ. ಅದೆರಡು ನಾವು ಭೂಮಿಯನ್ನು ಜೀವಂತ ಇಟ್ಟುಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಕೆಮಿಕಲ್ ಗೊಬ್ಬರ ಬೇಗ ಗ್ರೋತ್ ಆಗಿ ಬೇಗ ಅದರಿಂದ ನಮಗೆ ರಿಸಲ್ಟ್ ಸಿಗ್ತದೆ. ಕೆಜಿಗೆ ಎಷ್ಟು ರೇಟ್ ಇದೆ, ಡಿಮಾಂಡ್ ಇದೆ, ಹೇಗೆ ಅದ್ರ ಬಗ್ಗೆ ಹೇಳಿ ಸರ್? ಹೌದು, ಈಗ ರಾಂಬುಟನ್ನು ಎಕ್ಸ್ಪಾಂಡಿಂಗ್ ಮಾರ್ಕೆಟು. ಹೊಸ ಜನರಿಗೆ ಹೊಸದಾಗಿ ಎಷ್ಟೋ ಜನಕ್ಕೆ ರಾಂಬುಟನ್ ವಿಷಯವೇ ಗೊತ್ತಿಲ್ಲ. ಹಾಗೆ ಪ್ರತಿ ವರ್ಷ ರಾಂಬುಟನ್ನು ಗೊತ್ತಾಗುವ ವಿಷಯ ಗೊತ್ತಾದವರು ತಿನ್ನುವವರು ಜಾಸ್ತಿ ಆಗ್ತಾ ಇದ್ದಾರೆ. ಅದು ಎಕ್ಸ್ಪಾಂಡಿಂಗ್ ಮಾರ್ಕೆಟ್ ಆದ್ದರಿಂದ ಮಾರ್ಕೆಟಿಂಗ್ ಒಂದು ಪ್ರಾಬ್ಲಮ್ ಅಲ್ಲವೇ ಅಲ್ಲ. ಲಾಸ್ಟ್ ಇಯರ್ ಎಲ್ಲ ಮನೆಗೆ ಬಂದು ತೊಗೊಂಡಿದ್ದಾರೆ. ಈ ಸರಿ ಸ್ವಲ್ಪ ಇನ್ನೂ ಜಾಸ್ತಿ ಜನರನ್ನು ಗೊತ್ತಾಗಿದೆ ನಮಗೆ. ಕೆಲವು ಕಡೆ ಈಗ ಆ ಕಡೆ ಹೋಗ್ಲಿಕ್ಕಿದ್ರೆ ಮಂಗಳೂರಿಗೆ ಹೋಗಿದ್ರೆ ತೊಗೊಂಡೋಗಿ ಕೊಡ್ತೇವೆ, ಇಲ್ಲಾಂದರೆ ಅವರೇ ಬಂದು ತೊಗೊಂಡೋಗ್ತಾರೆ. ಈಗ ನಮಗೆ ಬಸ್ಸಿನಲ್ಲೆಲ್ಲ ಹಾಕೋದು ಕಳಿಸೋದು ಗೊತ್ತಾಗಿದೆ. ಅದರಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ. ರೇಟು ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಈಗ ಫುಲ್ಲು ಪೀಕ್ ಸೀಸನ್, ಎಲ್ಲರದ್ದು ಹಣ್ಣಾದ ಸೀಸನ್ ಆದ್ದರಿಂದ ಇನ್ನೊಂದು ತಿಂಗಳಾದರೆ ನಮ್ಮದು ಸ್ವಲ್ಪ ಇನ್ನೂ ಜಾಸ್ತಿ ರೇಟಿಗೆ ಹೋಗ್ಬೋದು. ಹೋಲ್ಸೇಲ್ ನಾವು ಒಂದು 180ಕ್ಕೆ ಕೊಡ್ತಾ ಇದ್ದೇವೆ ಈಗ. ಈಗ ನಾವು ರಿಟೇಲು ಎಲ್ಲಾದರೂ ಶಾಪ್ಗಳಲ್ಲಿ ಅಥವಾ ಒಂದು 20 kg 30 kg ತೊಗೊಳ್ಳೋರು ನಾವೇ ಹೋಗಿ ಒಂದು ಕಡೆ ಕೂತು ಮಾರಿದರೆ 200 250ರಿಂದ 300ವರೆಗೆ ಹೋಗ್ತದೆ. ಹೌದು, ಎಕರೆ ಲೆಕ್ಕದಲ್ಲಿ ಲೇಬರ್ ಎಲ್ಲ ನನಗೆ 2.5 ಲಕ್ಷ. ಇದು ಟ್ರಾಪಿಕಲ್ ಕ್ರಾಪು, ನಮ್ಮ ಊರಿಗೆ ಒಳ್ಳೆ ಕ್ರಾಪ್ ಇದು. ಆದ್ದರಿಂದ ಮಳೆ ಬರ್ತಾ ಇದ್ರೆ ತೊಂದರೆ ಇಲ್ಲ, ಆದರೆ ಕಂಟಿನ್ಯೂಸ್ ಬಂದು ಸ್ಪ್ರೇ ಮಾಡಲಿಕ್ಕೆ ಆಗದಿದ್ರೆ ಮಾತ್ರ ತೊಂದರೆ ಆಗೋದು. ಇಲ್ಲಿಗೆ ಒಳ್ಳೆ ಕ್ರಾಪ್ ಇದು, ಗಟ್ಟಿ ಮರ. ಫಂಗಸ್ಸು ಹಣ್ಣಿಗೆ ಬರೋದು ಬಿಟ್ಟರೆ ಮರಕ್ಕೆ ರೋಗ ಬರುವುದಿಲ್ಲ. ಮರಗಳು ಗಟ್ಟಿಯಾಗಿದೆ. ಆದ್ದರಿಂದ ಒಂದು 20 ದಿನ ನೀರು ಹಾಕಲಿಕ್ಕೆ ಮರ್ತರೆ ಸಹ ಮರ ಏನು ಸಾಯುವುದಿಲ್ಲ, ಸ್ವಲ್ಪ ಎಲೆ ಒಣಗಲಿಕ್ಕೆ ಶುರು ಆಗ್ತದೆ. ಇಲ್ಲಿಗೆ ಒಳ್ಳೆ ಕ್ರಾಪ್ ಇದು. ನಿಮ್ಮ ವಿಳಾಸ ಹೇಳಿ ಸರ್. ನಾನು ಬ್ರಾಂಚ್ ಇದರಲ್ಲಿ ಇಲ್ಲ, ತೆಗಿಬೋದು. ಈಗ ಮಾಡಿಬಿಡಿ ಸರ್, ಅದೊಂದು ಮಾಡಲ್ಲ, ಇದೊಂದು ಮಾಡಿ. ಸರಿ, ಯಾವುದೊಟ್ಟಿಗೆ ನನಗೆ ಇದು ಇಲ್ಲ. ಇದು ಸ್ವಲ್ಪ ಮರದ ಕೆಳಗಡೆ ಇದ್ದದ್ದು ಬಿಸಿಲು ಬೀಳೋದ್ರಲ್ಲಿ ಹೂ ಆಗೋದಿಲ್ಲ, ಹಾಗೆ ಹಣ್ಣಾಗೋದಿಲ್ಲ. ಅದನ್ನೆಲ್ಲ ನಾವು ತೆಗೆದರೆ ಉಳಿದ ಗೆಲ್ಲುಗಳಿಗೆ ಸ್ವಲ್ಪ ಪೌಷ್ಟಿಕಾಂಶ ಜಾಸ್ತಿ ಹೋಗಿ ಚೆನ್ನಾಗಿ ಆಗ್ತದೆ. ಚಿಗುರು ಬರುತ್ತೆ ಮತ್ತೆ ಅದು ಒಂದು ಅದರಲ್ಲಿ ಜಾಸ್ತಿ ಚಿಗುರು ಬಂದು ಮತ್ತೆ ಹೂ ಆಗ್ತದೆ. ಆ್ಯಕ್ಚುಲಿ ಇದರಲ್ಲಿ ಸಹ ಕೆಳಗೆ ಬಂದರೆ ಅದನ್ನು ತೆಗಿತೇವೆ. ಅದು ಕೆಳಗೆ ಹೋದಾಗೆ ಹೂ ಯೂಸ್ ಇಲ್ಲ, ಮೇಲೆ ಬಂದನ್ನು ಬಿಡ್ತೇವೆ. ಅದು ಸಹ ಈಗ ಎಲ್ಲೆಲ್ಲಿ ಈಗ ಇದನ್ನು ಸಹ ಎಲ್ಲ ಪ್ರೂನ್ ಮಾಡುವಾಗ ಇದಕ್ಕೆ ಬಿಸಿಲು ಬೀಳ್ತದೆ. ಎಲ್ಲೆಲ್ಲಿ ಬಿಸಿಲು ಬೀಳುವುದಿಲ್ಲ ಅದನ್ನು ನಾವು ಪ್ರೂನ್ ಮಾಡಿ ತೆಗಿಬೋದು, ಅದರಿಂದ ಹೆಚ್ಚು ಯೂಸ್ ಇಲ್ಲ. ಹಾಗೆ ಈಗ ಎಲ್ಲ ಗೆಲ್ಲುಗಳನ್ನು ಪ್ರೂನ್ ಮಾಡಬೇಕು ಹಣ್ಣು ಮುಗಿದ ಮೇಲೆ. ಈಗ ಇದರಲ್ಲಿ ಹಣ್ಣಿಲ್ಲದನ್ನು ಈಗಲೇ ಪ್ರೂನ್ ಮಾಡೋದು. ಬೇಗ ಮಾಡಿದಷ್ಟು ಬೇಗ ಚಿಗುರು ಬಂದು ಬೇಗ ಹೂವು ಆಗ್ತದೆ. ಹಾಗೆ ನಾವು ಪ್ರೂನ್ ಮಾಡಿಕೊಂಡೇ ಇರ್ತೇವೆ.